ನಿಮಗೆ ನಾನು ಇದಕ್ಕೆ ಮುಂಚೆ ಪ್ರಾಮಿಸ್ ಮಾಡ್ದಂಗೆ ಬೆಂಗಳೂರಿನಲ್ಲಿ ಟರ್ಮಿನಲ್ 2 ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ತೋರ್ಸಕ್ಕೆ ಬಂದಿದ್ದೀನಿ. ತೋರ್ಸಕ್ಕೆ ಮಾತ್ರನೇ ಅಲ್ಲ, ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಮಾಡ್ತಿದ್ದೀನಿ. ಎಲ್ಲಿಗೆ ಅಂತ ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ. ವಿಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡ್ದಿರಾ. ಹಾಗೆ ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕಡೆ, ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕಡೆ ಈ ಸಲ ಹೋಗೋಣ. ಲಾಸ್ಟ್ ಟೈಮು ನಾವು ಬರೀ ಡೊಮೆಸ್ಟಿಕ್ ಕಡೆ ಮಾತ್ರನೇ ನೋಡಿದ್ವಿ. ಈ ಸಲ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕಡೆ ಹೇಗಿದೆ ಒಳಗಡೆ ಸುತ್ತಾಡಿಕೊಂಡು, ಸೊ ಎಸ್, ಫುಲ್ ಎಂಜಾಯ್ ಮಾಡೋಣ ನೋಡಿಕೊಂಡು. ಹಾಗೆ ಯಾವ ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ. ನೋಡ್ತಾ ಇರಿ. ಸೊ ಈಗ ತಾನೇ ಚೆಕ್-ಇನ್ ಮುಗಿಸಿದೆ, ಸೆಕ್ಯೂರಿಟಿ ಚೆಕ್ಕು ಆಯಿತು. ಬನ್ನಿ ನಾವು ಒಳಗಡೆ ಹೋಗಿ ಸುತ್ತಾಡೋಣ. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಹಾಗೆ ಇಲ್ಲಿ ನೋಡಿ, ಆಪೋಸಿಟ್ನಲ್ಲಿ ಇದೆ ಸೆಕ್ಯೂರಿಟಿ ಚೆಕ್ ಏರಿಯಾ. ಲಾಸ್ಟ್ ಟೈಮು ಸೇಮು ಹೀಗೆ ತೋರಿಸಿದ್ದೆ. ಬನ್ನಿ ಹೋಗೋಣ. ಬೆಂಗಳೂರು ಡ್ಯೂಟಿ ಫ್ರೀ. ಕ್ರಿಸ್ಮಸ್ಸಿಗೆ ರೆಡಿ ಮಾಡಿದ್ದಾರೆ ಅನ್ಸುತ್ತೆ, ಮಸ್ತಾಗಿದೆ ನೋಡಿ. ಸಾಕಾಗಿದೆ ನೋಡಿ ಡ್ಯೂಟಿ ಫ್ರೀನಲ್ಲಿ ಏನೇನು ಬೇಕು ನಿಮಗೆ. ಫುಲ್ಲು ಡ್ರಿಂಕ್ಸ್ಗಳು ಇಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಡ್ರಿಂಕ್ಸ್ ಎಲ್ಲ ಫುಲ್ಲು ಕ್ರಿಸ್ಮಸ್ ಟ್ರೀನ ರೆಡಿ ಮಾಡಿದ್ದಾರೆ. ಫುಲ್ಲು ನೋಡಿ, ಏನು ಅಯ್ಯೋ 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 ದೇವ್ರೆ, ಅಂತ ಆದರೆ ಸೈಲೆಂಟಾಗಿದೆ ರೀ. ಯಪ್ಪ, ಏನು ಮಸ್ತಾಗಿದೆ ನೋಡಿರಿ. ಬಾಟ್ಲುಗಳು ಯಾವ ವೆರೈಟಿ ಬೇಕು ನಿಮಗೆ ಎಲ್ಲ ಇದ್ದಾವೆ ನೋಡಿ. ಚಾಕ್ಲೇಟ್ಸು, ಫುಲ್ಲು ಚಾಕ್ಲೇಟ್ಸು. ಎಲಿಫೆಂಟ್ನ ಇಟ್ಬಿಟ್ಟವ್ರಲ್ರಿ ಇವರು. ಇಂಡಿಯನ್ ಮಾರ್ಕೆಟ್ ಪ್ಲೇಸ್ ಅಂತ ನೋಡ್ರಿ. ಫುಲ್ಲು ಚಾಕ್ಲೇಟ್ಸ್ ಈ ಕಡೆ. ಚಿಕ್ಕ ಚಿಕ್ಕ ಬಾಟ್ಲುಗಳು, ಡ್ರಿಂಕ್ಸ್ ಬಾಟ್ಲು. ಇಲ್ಲಿ ನೋಡ್ರಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ. ಡ್ಯೂಟಿ ಫ್ರೀ ಇಷ್ಟೊತ್ತು ನಾವು ನೋಡಿದ್ದು. ಮಸ್ತಾಗಿದೆ ಅದರ ಒಳಗಡೆ ಡೆಕೋರೇಷನ್ ಎಲ್ಲ ಸಕ್ಕರೆ. ಲಾಂಜು ಟ್ರೈ ಮಾಡೋಣ ಬನ್ನಿ. ಕಾರ್ಡ್ ಇದೆ ನನ್ನ ಹತ್ರ, ಬನ್ನಿ ಚೆಕ್ ಮಾಡೋಣ, ನೋಡೋಣ. One eternity later. ಮೋಸರಿ ತುಂಬ ಇವರು. ನನ್ನ ಹತ್ರ ಆ್ಯಕ್ಚುಲಿ ಕಾರ್ಡ್ನಲ್ಲಿ ವ್ಯಾಲಿಡ್ ಇದೆ, ಇಂಟರ್ನ್ಯಾಷನಲ್ ಲಾಂಜ್ ಆ್ಯಕ್ಸಸ್ ಇದೆ ಅಂತ. ಆದರೆ ಇವ್ರ ಲಿಸ್ಟ್ನಲ್ಲಿ ಆ ಕಾರ್ಡ್ ಇಲ್ಲವಂತೆ, ಅಂದರೆ ಅವ್ರು ಇನ್ನೂ ಅಪ್ಗ್ರೇಡ್ ಮಾಡ್ಕೊಂಡಿಲ್ವಂತೆ. ಮಕ ಮುಚ್ಚ ಕೋಪನೇ ಬಂದ್ಬಿಡ್ತು ನನಗಂತೂ. ಹಂಗೆ ಹೋಗ್ಲಿ ಬಿಡಿ, ಬನ್ನಿ ನೋಡೋಣ ಹಂಗೆ ಇನ್ನೂ ಏನೇನಿದೆ. ಏನಿಲ್ಲ, ಅಷ್ಟೇ ಮುಗ್ದೋಯ್ತು. ಡೊಮೆಸ್ಟಿಕ್ ಕಡೆನೇ ಎಷ್ಟೊಂದು ಅಂದರೆ ಡೇಟೇ ಬಂದ್ಬಿಡ್ತು ನಮ್ಗೆ ಆಲ್ಮೋಸ್ಟ್. ಇಲ್ಲೇನು ಇಲ್ಲ, ಆ ಕಡೆ ಎಷ್ಟಿದೆ ಆಪ್ಷನ್ಸು.
ನೋಡ್ರಿ ಬಾಂಬೆ ಗ್ರಾಸರಿ ಅಂತ ಎಷ್ಟ್ ಚೆನ್ನಾಗಿದೆ. ಗೊಂಬೆಗಳ್ನ ಜೋಡಿಸ್ಬಿಟ್ಟಿದ್ದಾರೆ ಫುಲ್ಲು ಲೈನಾಗಿ. ಬನ್ನಿ ಒಳಗೋಗಿ ತಿನ್ನೋಣ. ಏನಾದರೂ ಅಲ್ಲಂತೂ ಏನೂ ಸಿಗಲಿಲ್ಲ, ನಾವೇ ದುಡ್ಡು ಕೊಟ್ಟು ತಿನ್ಕೊಳ್ಳೋಣ. ನೋಡಿ ನಮ್ಮ ಮೇಘಾ ಮೇಡಮ್ ಫುಲ್ ಡೀಪಾಗಿ ನೋಡ್ತಾ ಇದ್ದಾರೆ ಮೆನುನ. ನೋಡ್ರಿ ಅಲ್ಲಿರೋದೆಲ್ಲ ಮಡಕೆಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥೀಮ್ ನೋಡಿ ಸಖತ್ತಾಗಿ. ಲಾಂಜಲ್ಲಂತೂ ಬಿಟ್ಟಿಲ್ಲ, ಕಾರ್ಡ್ ಅಕ್ಸೆಪ್ಟೇ ಮಾಡಿಲ್ಲ. ಇದೆ ಆದರೂ ಅಕ್ಸೆಪ್ಟ್ ಮಾಡಿಲ್ಲ. ಅದಕ್ಕೆ ಒಳಗಡೆ ಬಂದು ತಿಂತಾ ಇದ್ದೀವಿ. ಹೊರಗಡೆ ಅಂದರೆ ಬೇರೆ ರೆಸ್ಟೋರೆಂಟಲ್ಲಿ ಬಂದು ತಿಂತಾ ಇದ್ದೀವಿ. ಇನ್ನೇನು ಮಾಡೋದು, ಬಟ್ ಚೆನ್ನಾಗಿದೆ. ಆದರೆ ನಮ್ಮದೇ ದುಡ್ಡು, ಅದೇ ಬೇಜಾರಾಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕೆಲಸ ಮುಗ್ದೋಯ್ತು. ಚೆಕ್ಕಿನ್ನು ಅದು ಇದು ಹಾಳು ಮೂಳು ಹೊಟ್ಟೆ ಕೂಡ ತುಂಬಿಸ್ಕೊಂಡು ಬಂದಾಯಿತು. ಗೇಟ್ ಹತ್ರ ಇದ್ದೀನಿ, ಇನ್ನೇನು ಬೋರ್ಡ್ ಮಾಡಬೇಕು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ಹೇಳಿಲ್ಲ ಅಲ್ವಾ. ಸೊ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ನಾನು ಹೋಗ್ತಾ ಇರೋದು ಬಂದು ಥೈಲ್ಯಾಂಡಿಗೆ. ಸೊ 10 ಡೇಸ್ ನಾನು ಥೈಲ್ಯಾಂಡ್ನಲ್ಲಿ ಏನೇನು ಮಾಡ್ತೀನಿ ಅಂತ ಮುಂದೆ ಬರೋ ವೀಡಿಯೋಗಳನ್ನಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಹಾಗೆ ನೀವು ಕೂಡ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇರಿ. ವೀಡಿಯೋಸ್ನಲ್ಲಿ 10 ದಿನ ಬೇಜಾನ್ ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಐಟ್ನರಿ ಮಾತ್ರ ಸೂಪರಾಗಿರುತ್ತೆ. ಥೈಲ್ಯಾಂಡ್ ಸೀರೀಸ್ನಲ್ಲಿ ಎಲ್ಲ ವೀಡಿಯೋಸ್ನೂ ಮಿಸ್ ಮಾಡ್ದಿರಾ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನೀಗಿದ್ದೀನಿ ಬ್ಯಾಂಗ್ಳೂರ್ ಏರ್ಪೋರ್ಟ್ನಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿದ್ದೀನಿ. ಸೊ ಇಲ್ಲಿಂದ ಇವಾಗ ನಾನು ಹೋಗ್ತಾ ಇರೋದು ಬ್ಯಾಂಕಾಕಿಗೆ, DMK ಏರ್ಪೋರ್ಟು. ಸೊ ಅಲ್ಲಿಂದ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇದೆ ಫುಕೆಟ್ಗೆ. ಸೊ ಅದಾದಮೇಲೆ ಏನೇನು ಮಾಡ್ತೀನಿ ಅಂತ ನೆಕ್ಸ್ಟ್ ತಿಳಿಸ್ತೀನಿ. ಸೊ ಮೇಘಾ ಹೇಗಿದೆ ಎಕ್ಸೈಟ್ಮೆಂಟು ಥೈಲ್ಯಾಂಡ್ಗೆ ಹೋಗೋಕ್ಕೆ? ಆ್ಯಸ್ ಯೂಶುವಲ್ ವೆರಿ ಹೈ. ಸೊ ಇದು ಎಕ್ಸೈಟೆಡ್. ಸೊ ಫುಲ್ಲು ಬಿಂದಾಸಾಗಿ ಮಜಾ ಮಾಡೋಣ. ಥೈಲ್ಯಾಂಡ್ ಬೇರೆ ಡಿಸ್ಕಸ್ ಮಾಡ್ದಂಗೆ ಫಸ್ಟ್ ನೀವು ಹೇಳಿದ್ರಲ್ಲ ದೊಡ್ಡ ಪ್ಲ್ಯಾನ್ ಇದೆ, ಡಿಸ್ಕಸ್ ಮಾಡ್ತಾ ಇದ್ವಿ, ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾ ಇದ್ವಿ. ಸೊ ಫೈನಲಿ ವಿ ಆರ್ ಡೂಯಿಂಗ್ ಇಟ್. ಹೌದು. ಸೊ ನಮ್ಮ ಐಟ್ನರಿ ಮಾತ್ರ ಸೂಪರು. ನೋಡ್ತಾರಲ್ಲ ನಿನ್ನ ಆಡಿಯನ್ಸ್, ಒಂದು ದೊಡ್ಡ ಸೀರೀಸೇ ಬರುತ್ತೆ. ಸೊ ಟ್ಯೂನ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಏನೇನು ಮಾಡ್ತೀನಿ ಬ್ಯಾಂಕಾಕ್ ಏರ್ಪೋರ್ಟ್ನಲ್ಲಿ ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.